ಹೆಚ್ಚು ಉಪ್ಪನ್ನ ತಿಂತೀರಾ? ಹಾಗಾದ್ರೆ ಹುಷಾರ್. ಅತಿಯಾದ ಉಪ್ಪು ಬಳಕೆ ಹೃದಯಾಘಾತಕ್ಕೆ ಕಾರಣಗಳಾಗ್ತಾ ಇದೆ. ಈ ಬಗ್ಗೆ ಕೆಲ ದಿನಗಳ ಹಿಂದೆಯಷ್ಟೇ ವರದಿಯನ್ನ ನೀಡಿದಂತಹ ತಜ್ಞರು. ಈ ಹಿನ್ನೆಲೆ ಆರೋಗ್ಯ ಇಲಾಖೆ ಮತ್ತು ಆಹಾರ ಇಲಾಖೆ ಅಲರ್ಟ್ ಆಗಿದೆ. ಉಪ್ಪಿನ ಗುಣಮಟ್ಟ ತಿಳಿಯಲಿದ್ದಾರೆ ಆಹಾರ ಸುರಕ್ಷತಾ ಆಫೀಸರ್ಸ್. ಉಪ್ಪಿನ ಮೇಲೆ ಆಹಾರ ಇಲಾಖೆಗೆ ಬರ್ತಿವೆ ಅನೇಕ ದೂರುಗಳು. ರುಚಿ ಹೆಚ್ಚಿಸಲು ಉಪ್ಪಿನಲ್ಲೀಗ ಕಲಬೆರಕೆ ಬಗ್ಗೆ ದೂರುಗಳು ಬರ್ತಾ ಇದ್ದಾವೆ. ಕಲಬೆರಕೆ ಉಪ್ಪು ಬಳಕೆಯಿಂದ ಹದಗೆಡ್ತಾ ಇದೆ ಆರೋಗ್ಯ. ಸೂಪರ್ ಮಾರ್ಕೆಟ್ಗಳಿಗೆ ಅಧಿಕಾರಿಗಳು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಬೆಂಗಳೂರಿನ 50ಕ್ಕೂ ಹೆಚ್ಚು ಕಡೆ ಉಪ್ಪಿನ ಸ್ಯಾಂಪಲ್ಸ್ಗಳನ್ನ ಸಂಗ್ರಹಿಸಿದ್ದಾರೆ. ಉಪ್ಪಿನ ಗುಣಮಟ್ಟ ಮತ್ತೆ ಕಲಬೆರಕೆಯ ಬಗ್ಗೆ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಇತ್ತೀಚೆಗಷ್ಟೇ ತರತರವಾದಂತಹ ಉಪ್ಪುಗಳು ಮಾರ್ಕೆಟ್ಗಳಲ್ಲಿ ಸಿಗ್ತಾ ಇದೆ. ಕಪ್ಪು ಬಣ್ಣದ ಉಪ್ಪನ್ನ ನೋಡ್ತಾ ಇದ್ದೀವಿ, ಪಿಂಕಿಶ್ ಬಣ್ಣದ ಉಪ್ಪನ್ನ ನೋಡ್ತಾ ಇದ್ದೀವಿ. ನಾರ್ಮಲಿ ಮುಂಚೆಯಿಂದನೂ ಕೂಡ ನಾವು ಬಿಳಿ ಬಣ್ಣದ ಉಪ್ಪನ್ನ ಬಳಕೆ ಮಾಡ್ತಾ ಇದ್ವಿ. ಮತ್ತು ಉಪ್ಪಿನ ರೇಟ್ನಲ್ಲೂ ಕೂಡ ವೇರಿಯೇಷನ್ಸ್ ಇದ್ದೇ ಇದೆ, ಅದು ಗೊತ್ತಿರುವಂತಹ ವಿಚಾರ. ಬಟ್ ಆದರೆ ಈ ಉಪ್ಪು ನಾವು ಏನು ಬಳಕೆ ಮಾಡ್ತಾ ಇದ್ದೀವಿ ಅಡಿಗೆಗೆ, ಅದು ಎಷ್ಟರ ಮಟ್ಟಿಗೆ ಶುದ್ಧವಾಗಿದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಸೊ ಹಾಗಾಗಿ ಉಪ್ಪಿನ ಗುಣಮಟ್ಟ ಪರಿಶೀಲನೆಗೆ ಅಂತ ಹೇಳಿ ಇದೀಗ ಸ್ಯಾಂಪಲ್ಸ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಮತ್ತು ಆಹಾರ ಇಲಾಖೆಯ ಅಧಿಕಾರಿಗಳು. ಉಪ್ಪಿನ ಮೇಲೆ ಆಹಾರ ಇಲಾಖೆಗೆ ಅನೇಕ ದೂರುಗಳು ಕೂಡ ಕೇಳಿಬರ್ತಾ ಇದೆ. ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲೂ ಕೂಡ ನಾವು ಕೂಡ ಗಮನಿಸ್ತಾ ಇದ್ದೀವಿ, ಉಪ್ಪಲ್ಲಿ ಏನೆಲ್ಲ ಕಲಬೆರಕೆಗಳಾಗಿರುತ್ತೆ, ಏನೇನೋ ಸಿಗ್ತಾ ಇರುತ್ತೆ ಉಪ್ಪಿನಲ್ಲಿ. ಅದಕ್ಕೆ ಈ ಉಪ್ಪು ಯಾವ ಉಪ್ಪನ್ನ ಬಳಕೆ ಮಾಡಬೇಕು ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿಬಿಟ್ಟಿದೆ. ಹೃದಯಾಘಾತ ಹೆಚ್ಚಾಗೋದಕ್ಕೆ ಕಾರಣ ಉಪ್ಪು ಕೂಡ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ BP ವೇರಿಯೇಷನ್ಸ್ ಇರೋರು, ಲೋ BP ಇರೋರು ಅತಿ ಹೆಚ್ಚು ಉಪ್ಪಿನ ಬಳಕೆಯನ್ನು ಮಾಡಿ ಅಂತ ಹೇಳ್ತಾರೆ. ಹೈ BP ಇರೋರು ಉಪ್ಪನ್ನು ಕಡಿಮೆ ಬಳಕೆ ಮಾಡಿ ಅಂತ ಹೇಳ್ತಾರೆ. ಡೀಟೇಲ್ಸ್ ನೀಡ್ತಾರೆ ಚರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚರಣ್, ಈ ಹೃದಯಾಘಾತಕ್ಕೆ ಉಪ್ಪು ಕೂಡ ಕಾರಣ ಅಂತ ಹೇಳಿ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಮತ್ತು ಈಗ ಆರೋಗ್ಯ ಇಲಾಖೆ ಕೂಡ ಅದಕ್ಕೆ ಅಲರ್ಟ್ ಆಗಿದೆ. ಸೊ ಈಗ ಎಲ್ಲೆಲ್ಲಿ ಈ ಸ್ಯಾಂಪಲ್ಸ್ಗಳನ್ನು ಕಲೆ ಹಾಕ್ತಾ ಇದೆ, ಹಾಗಿದ್ರೆ ಯಾವ ಉಪ್ಪನ್ನು ನಾವು ಬಳಕೆ ಮಾಡಬೇಕು ಅನ್ನೋದು ಗೊಂದಲಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಎಸ್ ರಮ್ಯಾ, ಪ್ರಮುಖವಾಗಿ ಹಾಸನದ ಹೃದಯಾಘಾತ ಪ್ರಕರಣ ಆದ ಬಳಿಕ ಒಂದಿಷ್ಟು ಹೃದಯಾಘಾತಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನ ಆರೋಗ್ಯ ಇಲಾಖೆ ಹಾಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ವರದಿಯನ್ನು ಸಿದ್ಧಪಡಿಸಿಕೊಂಡಿತ್ತು. ಜಯದೇವ ಹೃದ್ರೋಗ ಸಂಸ್ಥೆಯ ನೇತೃತ್ವದಲ್ಲಿ ಆ ಹೃದಯಾಘಾತಕ್ಕೆ ಪ್ರಮುಖವಾದಂತಹ ಕಾರಣಗಳೇನು ಅನ್ನುವಂತಹ ಒಂದಿಷ್ಟು ಅಂಶಗಳನ್ನ ಕೂಡ ಕಲೆ ಹಾಕಿಕೊಂಡಿತ್ತು. ಅದರಲ್ಲಿ ಪ್ರಮುಖವಾಗಿ ಬೇರೆ ಬೇರೆ ಅಂಶಗಳಿದ್ರೆ ಇಲ್ಲಿ ಆಹಾರದ ಬಗ್ಗೆ ಒಂದಿಷ್ಟು ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿತ್ತು. ಅದರಲ್ಲಿ ಉಪ್ಪಿನ ಅಂಶ ಹೆಚ್ಚಾಗಿ ಸೇವನೆ ಮಾಡುವಂಥದ್ದು ಮತ್ತೆ ಕಲಬೆರಕೆ ಉಪ್ಪನ್ನ ಸೇವನೆ ಮಾಡುವಂಥದ್ದು ಆರೋಗ್ಯಕ್ಕೆ ಮತ್ತೆ ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇದೆ ಅನ್ನುವಂತಹ ಒಂದು ಅಂಶವನ್ನ ಕೂಡ ನೀಡಿತ್ತು. ಇದರಿಂದಾಗಿ ಈಗ ಸದ್ಯ ಆಹಾರ ಗುಣಮಟ್ಟ ಇಲಾಖೆ ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವಂತದ್ದು. ಈ ಹಿಂದೆ ಪಾನಿಪುರಿ ಆಗಿರ್ಬೋದು, ಗೋಬಿ ಆಗಿರ್ಬೋದು, ಈ ರೀತಿಯಾಗಿ ಕೃತಕ ಬಣ್ಣಗಳ ಹಿಂದೆ ಬಿದ್ದಿದ್ದಂತಹ ಆಹಾರ ಗುಣಮಟ್ಟ ಇಲಾಖೆ ಈಗ ಉಪ್ಪಿನ ಕಲಬೆರಕೆಯ ಬಗ್ಗೆ ಕೂಡ ಒಂದಿಷ್ಟು ತನಿಖೆಗೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ಈಗಾಗಲೇ ಉಪ್ಪಿನ ಫ್ಯಾಕ್ಟರಿಗಳೇನಿದೆ ಮತ್ತೆ ಪ್ಯಾಕೆಟ್ ಉಪ್ಪುಗಳೇನಿದೆ ಅವುಗಳ ಮೇಲೆ ತನಿಖೆಗೆ ಮುಂದಾಗಿರುವಂತದ್ದು. ಹೀಗಾಗಿ ಸುಮಾರು 200ಕ್ಕೂ ಹೆಚ್ಚು ಉಪ್ಪಿನ ಸ್ಯಾಂಪಲ್ ಗಳನ್ನ ಕೂಡ ಪಡೆದಿರುವಂತದ್ದು. ಪ್ರಮುಖವಾಗಿ ಈ ಪ್ಯಾಕೆಟ್ ಉಪ್ಪುಗಳಾಗಿರ್ಬೋದು ಮತ್ತೆ ಅದರಲ್ಲಿ ಬರುವಂತ ಬೇರೆ ಬೇರೆ ಕಂಪನಿಯ ಉಪ್ಪುಗಳೇನಿದೆ, ಈ ರೀತಿಯಾಗಿ 200ಕ್ಕೂ ಹೆಚ್ಚು ಕಂಪನಿ ಮತ್ತೆ ಪ್ರಾಡಕ್ಟ್ ಗಳನ್ನ ಈಗಾಗಲೇ ಸ್ಯಾಂಪಲ್ಗೆ ತೆಗೆದುಕೊಂಡು ಹೋಗಿರುವಂತದ್ದು. ಅದರಲ್ಲಿ ಕಲಬೆರಕೆ ಆಗತ್ತಾ ಅನ್ನುವುದರ ಬಗ್ಗೆ ಒಂದಿಷ್ಟು ಅಂಶಗಳನ್ನು, ಇದರಲ್ಲಿ ಯಾವ್ಯಾವ ಅಂಶಗಳಿದೆ, ಇದರಿಂದ ಯಾವೆಲ್ಲ ಆರೋಗ್ಯಕ್ಕೆ ಹಾನಿಕಾರಕ ಅಂಶಗಳು ಪತ್ತೆ ಆಗುತ್ತೆ, ಹೃದಯಕ್ಕೆ ಯಾವ ರೀತಿಯಾಗಿ ಇದು ತೊಂದರೆಯನ್ನ ನೀಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಆಹಾರ ಗುಣಮಟ್ಟ ಇಲಾಖೆ ಪರಿಶೀಲನೆಯನ್ನು ನಡೆಸುವಂತದ್ದು. ಮತ್ತೆ ಅದರ ಜೊತೆಗೆ ಇನ್ನು 10 ದಿನದ ಬಳಿಕ ಅಂತ ಹೇಳಿದ್ರೆ ಮುಂದಿನ ವಾರದಲ್ಲಿ ಈ ಬಗ್ಗೆ ಒಂದು ರಿಸಲ್ಟ್ ಅನ್ನ ಕೂಡ ಬಿಡ್ಲಿಕ್ಕಿರುವಂತದ್ದು. ರಿಸಲ್ಟ್ ಬಿಟ್ಟು ಒಂದಿಷ್ಟು ಕಂಪನಿ ಉಪ್ಪುಗಳಿಗೆ ಕೂಡ ಬ್ರೇಕ್ ಬೀಳುವಂತ ಸಾಧ್ಯತೆ ಇರುತ್ತೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಅವುಗಳಲ್ಲಿ ಆಗಿರುವಂತಹ ಕಲಬೆರಕೆ ಏನಿದೆ ಆ ಎಲ್ಲ ಕಲಬೆರಕೆಗಳನ್ನ ಗಮನಿಸಿಕೊಂಡು ಇದಕ್ಕೆ ಒಂದು ಬ್ರೇಕ್ ಹಾಕುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಚರಣ್.